ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕಾಟೇರ ಆದಮೇಲೆ ಒಂದು ಬಿಗ್ ಸಕ್ಸಸ್ ಆದಂಥ ಸಿನಿಮಾ ಅಂತ ಹೇಳ್ಕೊಳ್ಳೋಕ್ಕೆ ಯಾವುದೂ ಇರಲಿಲ್ಲ. ಆದರೆ ಕಾಟೇರ ಆದಮೇಲೆ ಸ್ಟಾರ್ ಸಿನಿಮಾಗಳು ಅಂತ ಬಂದಿದ್ದು ತುಂಬ ಕಡಿಮೆ. ಬಂದರೂ ಅವು ಅಷ್ಟಕ್ಕಷ್ಟೇ ಸೌಂಡ್ ಮಾಡಿ ಮಕ್ಕಳೇ ಮಲಗಿದ್ವು. ಇತ್ತೀಚೆಗೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಿಚುವೇಶನ್ ಹೇಗಿತ್ತು ಅಂತ ನಿಮಗೆ ಎಲ್ರಿಗೂ ಗೊತ್ತೇ ಇದೆ. ಎಷ್ಟೋ ಊರುಗಳಲ್ಲಿ ಥಿಯೇಟ್ರ್ ಬಾಗಿಲನ್ನ ಮುಚ್ಕೊಂಡು ಬೀಗ ಹಾಕ್ತಾಯಿದ್ರು. ಇಂಥ ಟೈಮ್ನಲ್ಲಿ 2 ಸ್ಟಾರ್ ಸಿನಿಮಾಗಳು ರಿಲೀಸ್ ಆಗಿ KFIನ ಮತ್ತೆ ಕಾಪಾಡಿದ್ವು ಅಂತಲೇ ಹೇಳ್ತೀನಿ. ಆ 2 ಸ್ಟಾರ್ಗಳ ಬ್ಲ್ಯಾಕ್ ಬಸ್ಟರ್ ಸಿನಿಮಾಗಳು ಯಾವುವು ಅಂದರೆ, ಒಂದು ಸ್ಯಾಂಡಲ್ವುಡ್ ಉಸ್ಲಗ ದುನಿಯಾ ವಿಜಯ್ ಅವರ ಭೀಮ, ಇನ್ನೊಂದು ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಆ್ಯಕ್ಟ್ ಮಾಡಿರೋ ಕೃಷ್ಣಂ ಪ್ರಣಯ ಸಖಿ ಅಂತಲೇ ಹೇಳ್ತೀನಿ. ಇವು 2 ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಿದವು ಅನ್ನೋಕ್ಕಿಂತ ಇವು 2 ಸಿನಿಮಾ ಎಷ್ಟು ಜನರನ್ನು ಥಿಯೇಟ್ರಿಗೆ ಕರೆಸಿದ್ವು ಅಂತ ಯೋಚನೆ ಮಾಡಿದರೆ ತುಂಬ ಖುಷಿಯಾಗುತ್ತೆ. ಈ 2 ಸಿನಿಮಾಗಳು ಈ ವರ್ಷ ತೆರೆ ಕಂಡು ಕಲೆಕ್ಷನ್ ಮಾಡಿರೋ ಎಲ್ಲ ಸಿನಿಮಾಕ್ಕಿಂತ ಗಳಿಕೆಗಳಲ್ಲೂ ಮುಂದಿದ್ದಾವೆ ಅಂತಲೇ ಹೇಳ್ತೀನಿ. ಭೀಮ ಸಿನಿಮಾ ಕ್ಲಾಸ್ ಆಡಿಯನ್ಸ್ನೆಲ್ಲ ಥಿಯೇಟ್ರಿಗೆ ಕರೆಸಿದರೆ, ಕೃಷ್ಣಂ ಪ್ರಣಯ ಸಖಿ ಫ್ಯಾಮಿಲಿ ಆಡಿಯನ್ಸ್ನೆಲ್ಲ ಥಿಯೇಟ್ರಿಗೆ ಬರೋ ಥರ ಮಾಡ್ತಾಯಿದೆ ಅಂತಲೇ ಹೇಳ್ತೀನಿ. ಇನ್ನು ಮುಂದೇನು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಗಳ ದೊಡ್ಡ ದೊಡ್ಡ ಸಿನಿಮಾಗಳು ರಿಲೀಸ್ ಆಗ್ತಾ ಇದ್ದಾವೆ. ಆ ಸಿನಿಮಾಗಳು ಈ 2 ಸಿನಿಮಾಗಳು ಜನರನ್ನ ಥಿಯೇಟ್ರಿಗೆ ಕರೆಸಿ ಬ್ಲ್ಯಾಕ್ ಬಸ್ಟರ್ ಆಗಿರೋ ಥರ ಅವು ಜನರನ್ನು ಥಿಯೇಟ್ರಿಗೆ ಕರೆಸಿ ಬ್ಲ್ಯಾಕ್ ಬಸ್ಟರ್ ಆಗ್ತಾವೆ ಅಂತ ಕಾದು ನೋಡಬೇಕಾಗಿದೆ. ಈ 2 ಸಿನಿಮಾಗಳಲ್ಲಿ ನಿಮಗೆ ತುಂಬ ಇಷ್ಟವಾದ ಸಿನಿಮಾ ಯಾವುದು ಅಂತ ಕೆಳಗಡೆ ಕಾಮೆಂಟ್ ಮಾಡಿ.